ವಿದ್ಯಾರ್ಥಿಗಳೇ, ಈಗ ನೋಡಿ, ಈಗ ಏನು ಶೇಕಡ ಇಲ್ಲ ಏನಿಲ್ಲ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಕೊಂಡೆ ಬೆಲೆ ಬರೋಬ್ಬರಿ ಎಷ್ಟು? 1200 ರೂಪಾಯಿ. ಲಾಭ ಬರೋಬ್ಬರಿ 1/4 ಅಂಶ. ಅವನಿಗೆ ಅದು ಒಟ್ಟು ಲಾಭ ಬರೋಬ್ಬರಿ ಎಷ್ಟು? ಇಲ್ಲಿ ಶೇಕಡ ಇಲ್ಲ ಅಂದಾಗ ಏನು ತಿಳ್ಕೊಬೇಕು? ಒಂದು ಕೊಂಡೆ ಬೆಲೆ ಇದ್ದಾಗ 1/4 ಅಂಶ ಲಾಭ, ಹಿಂಗೆ ತಿಳ್ಕೊಬೇಕು ಅವು. ನೋಡಿ, ಏನು ಒಂದು ಕೊಂಡೆ ಬೆಲೆ ಇದ್ದಾಗ ಒಂದು ಕೊಂಡೆ ಬೆಲೆಗೆ ಶೇಕಡ ಇಲ್ಲ ಅಂದ್ರೆ ಒಂದು ಹಚ್ಕೋದು. ಒಂದು ಕೊಂಡೆ ಬೆಲೆಗೆ 1/4 ಅಂಶ ಲಾಭ. 1200 ಕೊಂಡೆ ಬೆಲೆ ಇದ್ದಾಗ ಬರೋಬ್ಬರಿ ಎಷ್ಟು? ಇದು ರೀತಿ ಪ್ರಕಾರ ಬಾಯಿಗೆ ಆಮೇಲೆ ಹೇಳ್ತಾನೆ. 1200 × 1 ಸರಸ್ವಾಲೆ 4, 4 ಒಂದಲೇ 4 300 ಬರೋಬ್ಬರಿ 300 ರೂಪಾಯಿ ಲಾಭ. ಆದ್ದರಿಂದ ಆನ್ಸರ್ 300 ರೂಪಾಯಿ ಲಾಭ. ಉತ್ತರ ಸಂಖ್ಯೆಯಲ್ಲಿ ನೋಡಿ 300 ರೂಪಾಯಿ ಲಾಭ ಎ. ಇಷ್ಟೇ. ಆಮೇಲೆ ಇಲ್ಲಿ ಇನ್ನೊಂದು ರೀತಿ ಒಳಗೆ ಹೇಳ್ತಾನೆ, ಇದನ್ನು ಹಿಂಗೂ ಮಾಡ್ಬೋದು. ಕೊಂಡೆ ಬೆಲೆ ಎಷ್ಟದ? 1200 ಅದ. 1/4 ಅಂಶ ಲಾಭ ಅಂದ್ರೆ ನೀವು ಹಿಂಗೆ ಮಾಡಿ ಹಿಂಗೂ ಇಡ್ಬೋದು. ನೋಡಿ, 4 ಒಂದಲೇ 4 3. ನಾಳೆ OMRದಾಗ ಹಿಂಗೆ ಮಾಡು. 300 ರೂಪಾಯಿ ಲಾಭ. ಉತ್ತರ ಸಂಖ್ಯೆ ಎ. ಯಾಕಂದ್ರೆ ಭಿನ್ನ ರಾಶಿ ಬಂದಾಗ ಹೆಂಗೆ ತಿಳ್ಕೊಬೇಕು ಅನ್ನೋದು ತೋರಿಸಿದ್ ನಾನು ನಿಮಗೆ. ಒಂದು ಕೊಂಡೆ ಬೆಲೆ ಇದ್ದಾಗ 1/4 ಅಂಶ ಲಾಭ, 1200 ಕೊಂಡೆ ಬೆಲೆ ಇದ್ದಾಗ ಎಷ್ಟಾಯ್ತು, ಹಿಂಗೆ ತಿಳ್ಕೊಳ್ಳೋದ್ರಿಂದ ಏನು ಗೊತ್ತಾಗ್ತದ? ಮೇನ್ ಬೇಸಿಕ್ ಅಭ್ಯಾಸ ತಿಳಿತದೆ ನಿಮಗೆ. ಆಮೇಲೆ ಇದು 1200 1/4 ಅಂಶ ಮಾಡಿದ್ದು 300 ರೂಪಾಯಿ ಲಾಭ ಆಯ್ತು. ಮಾರಾಟ ಬೆಲೆ ಕೇಳಿದ್ರೆ 1200ದಾಗ 300 ರೂಪಾಯಿ ಕೂಡಿಸಿದ್ರೆ ಲಾಭ ಆದಾಗ ಮಾರಾಟದ ಬೆಲೆ ಆಗ್ತದೆ. ಹಾನಿ ಕೊಟ್ಟಿದ್ದಾದ್ರೆ 900 ಆಗ್ತದೆ. 1200ದಾಗ ಹಾನಿ ಅಂದ್ರೆ 300 ಕಳಿಬೇಕು, 900. ಇದು ಒಂದೇ ಪ್ರಶ್ನೆ ಮೇಲೆ ಎಷ್ಟು ಉತ್ತರಗಳನ್ನು ನಾವು ತೆಗಿಲಿಕ್ಕೆ ಸಾಧ್ಯದ? ಲಾಭ ಕೇಳಿದಾಗ 300 ಬರ್ರಿ, ಮಾರಾಟ ಬೆಲೆ ಕೇಳಿದಾಗ 1200ದಾಗ 300 ಕೊಡಿಸಿದ್ರೆ 1500 ಆಯ್ತು. ಅಕಸ್ಮಾತ್ ಹಾನಿ ಕೊಟ್ಟಿದ್ದ 300 ರೂಪಾಯಿ ಹಾನಿ ತಕ್ಕೊಳ್ಳಿ, 1200ದಾಗ 300 ಕಳೀರಿ, 900 ರೂಪಾಯಿ ಮಾರಾಟದ ಬೆಲೆ ಆಗ್ತದೆ. ಮೊದಲ ಬೇಸಿಕ್ ಅಭ್ಯಾಸ ಅಂತ ತಿಳ್ಕೊಳ್ಳೋದು ಕಲಿಬೇಕು ನೀವು. ಅಂದರೆ ನಿಮಗೆಲ್ಲ ಗಣಿತಗಳು ತಿಳಿತಾವೆ. ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ. ಇದೇ ಸರಳದ ಮುಂದಿನ ಕ್ವಶನ್ ಚೇಂಜ್ ಆಗ್ತದೆ.